ಓಂ ನಮಃ ಶಿವಾಯ. ಹಾ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಅಷ್ಟಾವಕ್ರ ಗೀತೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ಸಬ್ಜೆಕ್ಟ್ ಬಂದು ಒಂದು ನಿಮಿಷ. ಐ ಆಮ್ ಇನ್ ಆಲ್ ದೀಸ್ ಫಾರ್ಮ್ಸ್ ಅಂತ. ನಾನು ಈ ಎಲ್ಲ ರೂಪಗಳಲ್ಲಿ ನಾನಿದ್ದೇನೆ. ಯಾವ್ಯಾವ ರೂಪದಲ್ಲಿ ಇದ್ದಾರೆ ಅದು ಹೇಳ್ತಾ ಬರ್ತಾರೆ. ಸೊ ನಾವು ಈ ಭೂಮಿ ಮೇಲೆ ಬರುವಾಗ ಒಬ್ಬರೇ ಬರ್ತೀವಿ ಅಂತ, ಒಬ್ಬರೇ ಬಂದು ಹೋಗುವಾಗ ಒಬ್ಬರೇ ಹೋಗ್ತೀವಿ. ಇದೆಲ್ಲ ಕೇಳ್ತಾ ಇರ್ತೀವಿ ನಾವು. ನಾವು ಎಲ್ಲ ಆಧ್ಯಾತ್ಮಿಕ ಹಾಡುಗಳಲ್ಲೆಲ್ಲ ಕೇಳ್ತಾ ಇರ್ತೀವಿ. ನಾವು ಬರುವಾಗ ಒಬ್ಬರೇ ಬರ್ತೀವಿ, ಹೋಗೋವಾಗೂ ಒಬ್ಬರೇ ಹೋಗ್ತೀವಿ. ಸೊ ಒಬ್ಬರೇ ಹೋಗ್ತೀವಿ ನಾವು. ಮತ್ತೆ ಇಲ್ಲಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಸುತ್ತಲೂ ಜನ ಸೇರ್ಕೊಳ್ತಾರೆ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ತಂದೆ ತಾಯಿಗಳು, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅಣ್ಣ ತಮ್ಮಂದರು, ಕರ್ಮಕ್ಕೆ ಅನುಸಾರವಾಗಿ ಅಕ್ಕ ತಂಗಿಯರು, ಮತ್ತೆ ಹೆಂಡತಿ ಮಕ್ಕಳು, ಎಲ್ಲ ಸಂಬಂಧಗಳು ಇಲ್ಲಿ ಉಂಟಾಗತ್ತೆ. ಎಲ್ಲ ಹತ್ರ ಬರ್ತಾರೆ, ಮತ್ತೆ ದೂರವೂ ಹೋಗ್ಬಿಡ್ತಾರೆ. ಅದು ಕೂಡ ಕರ್ಮಕ್ಕೆ ಅನುಸಾರವಾಗಿ ನಡೀತಾ ಇರುತ್ತೆ. ಆದರೆ ನಮ್ಮ ಮನಸ್ಸೇನಾಗತ್ತೆ, ಇಲ್ಲಿ ಆಗುವಂಥ ಅನುಭವಗಳನ್ನೆಲ್ಲ ತನ್ನೊಳಗೆ ಮುದ್ರಿತ ಅಂದರೆ ಪ್ರಿಂಟ್ ಮಾಡ್ಕೊಂಡು ತಗೊಂಡೋಗತ್ತೆ. ಏನು ಒದ್ದಾಟಗಳು, ಕೋಪಗಳು, ಏನೋ ಆಸೆಗಳು, ಮತ್ತೆ ಏನೇನು ಸಮಸ್ಯೆಗಳು, ಇದನ್ನೆಲ್ಲ ಈ ಮನಸ್ಸು ತಗೊಳುತ್ತೆ. ಈ ಮನಸ್ಸು ಇದು ಅವಿನಾಶಿಯಾದ ಮನಸ್ಸು ಅದಕ್ಕೆ ನಾಶ ಇಲ್ಲ. ಅದು ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಮನಸ್ಸು ಚೈತನ್ಯದ ಒಂದು ಭಾಗ ಅದು. ಓಕೆ. ಸೊ ಅದು ಯಾವಾಗಲೂ ಮತ್ತೆ ಆ ಎಲ್ಲವನ್ನ ಒಳಗಡೆ ಆ ಒಂದು ಕಲೆಗಳನ್ನ ಮನಸ್ಸು ತಗೊಂಡೋಗುತ್ತೆ. ಆ ಒಂದು ಗಾರ್ಬೇಜ್ ಅಂತಾರಲ್ಲ, ಕಸವನ್ನೆಲ್ಲ ತನ್ನಲ್ಲಿ ಇಟ್ಕೊಂಡು ಹೋಗುತ್ತೆ. ಕಸ ಮತ್ತೆ ಆ ವಾಸನೆಗಳನ್ನೆಲ್ಲ ತಗೊಂಡೋಗುತ್ತೆ. ಇದಕ್ಕೆ ವಾಸನೆ ಅಂತ ಕರೀತಾರೆ. ವಾಸನೆ ಅಂದ್ರೆ ಮೂಗಿಗೆ ವಾಸನೆ ಬರಲ್ಲ, ಆದರೆ ಈ ಗಲೀಜನ್ನೆಲ್ಲ ಎತ್ಕೊಂಡು ಹೋಗುತ್ತೆ ಮನಸ್ಸು. ಬೇಡದೇ ಇರೋದೆಲ್ಲ ಎತ್ಕೊಂಡು ಹೋಗುತ್ತೆ ಮನಸ್ಸು. ಸೊ ಅದಕ್ಕೆ ವಾಸನ ಅಂತ ಕರೀತಾರೆ. ನಮಗೆ ಆ ವಸ್ತು ಕಾಣಿಸೋದಿಲ್ಲ, ಆದರೆ ಆ ವಾಸನೆಯ ಒಂದು ಎಫೆಕ್ಟ್. ಇವಾಗ ಕಾಡಲ್ಲಿ ಅಥವಾ ನಮ್ಮ ಮನೆ ಹಿಂದ್ಗಡೆನೋ ಮುಂದ್ಗಡೆ ಎಲ್ಲೋ ಒಂದು ಮಲ್ಲಿಗೆ ಗಿಡ ಇರುತ್ತೆ. ಗಿಡ ಕಾಣಿಸೋದಿಲ್ಲ, ಆದರೆ ಯಾವುದೋ ಒಂದು ಸಮಯದಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಸ್ಮೆಲ್ ಬರುತ್ತಲ್ಲ, ಆ ರೀತಿಯಾಗಿ. ಸೊ ಇವೆಲ್ಲ ಸಣ್ಣ ಸಣ್ಣ ಆ ವಾಸನೆಯ ಒಂದು ಅಣುಗಳು ವಾತಾವರಣದಲ್ಲಿ ಬಂದು ಹೇಗೆ ನಮ್ಮ ಮೂಗಿಗೆ ತಾಕತ್ತೆ ನೋಡಿ, ಅದೇ ಥರ ನಮ್ಮ ಹಿಂದಿನ ಜನ್ಮದ ವಾಸನೆಯ ಅಣುಗಳೆಲ್ಲ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತೆ. ಅದಕ್ಕೆ ಇದನ್ನ ಮನಸ್ಸು ಅಂತ ಕರೀತಾರೆ. ಸೊ ಯಾವಾಗ ಈ ಮನಸ್ಸು ಖಾಲಿ ಮತ್ತೆ ಶೂನ್ಯ ಆಗತ್ತೆ, ಯಾವಾಗ ರಾಗದ್ವೇಷಗಳಿಗೆ ಅತೀತವಾಗಿ ಹೋಗುತ್ತೋ, ಅವಾಗ ಮತ್ತೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಪುನರ್ಜನ್ಮ ಅಂದ್ರೆ ಮತ್ತೆ ಹುಟ್ಟಿ ಬರೋದು ಇರೋದಿಲ್ಲ. ಅದಕ್ಕೆ ಧ್ಯಾನ ಮಾಡಿದಾಗ ಏನಾಗುತ್ತೆ, ಸುದರ್ಶನ ಕ್ರಿಯೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀವಿ ನಾವು ಸತ್ಸಂಗದಲ್ಲಿ. ಮತ್ತೆ ಸೇವೆ ಕೂಡ ಬರನ್ ಮಾಡುತ್ತೆ. ಅರ್ಥ ಆಗ್ತಾ ಇದಲ್ಲ? ಅದಕ್ಕೆ ಗುರುಗಳು ಸಾಧನ, ಸೇವಾ, ಸತ್ಸಂಗ ಇವೆಲ್ಲ ಕೊಟ್ಟಿರೋದು. ಮತ್ತೆ ಮೌನ ಕೂಡ ನಮ್ಮ ಒಳಗಿನ ಕರ್ಮಗಳನ್ನೆಲ್ಲ ಸುಡ್ತಾ ಬರುತ್ತೆ. ಅರ್ಥ ಆಗ್ತಾ ಇದೆ? ಅದಕ್ಕೆ ಏನು ನಮ್ಮ ರಾಗದ್ವೇಷಗಳು ಇವನ್ನೆಲ್ಲ ಅದರಿಂದ ಆಚೆ ನಾವು ಹೋಗಿ ಒಳಗಡೆಯಿಂದ ಖಾಲಿ ಮತ್ತೆ ಶೂನ್ಯವಾಗ್ತೀವಿ ನಾವು. ಆವಾಗ ಮತ್ತೆ ಪುನರ್ಜನ್ಮ ಇರೋದಿಲ್ಲ. ಸೊ ಸೊ ನಾನು ಇದು ಅಂತ ಅನ್ಕೊಳ್ತಾ ಇರ್ತೀವಲ್ಲ, ಒಂದು ರೂಪ, ಅದರಿಂದ ಆಚೆ ಬಂದ್ಬಿಡ್ತೀವಿ ನಾವು. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಮತ್ತೆ ಇನ್ನೊಂದು ಜನ್ಮ ಇರೋದಿಲ್ಲ, ಮತ್ತೆ ಪುನರ್ಜನ್ಮ ಇರೋದಿಲ್ಲ, ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ ನಾವು. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ನೋಡಿ, ಪ್ರತಿ ಸರಿ ನಾವು ಜನ್ಮ ತಗೊಂಡ್ಬರೋದು ಹೇಗೆ ಅಂದ್ರೆ, ಆ ಪರಮಾತ್ಮನ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಒಂದು ಕಾಸ್ಮಿಕ್ ವಿಲ್ ಅಂತ ಹೇಳ್ತಾರೆ ಅದಕ್ಕೆ. ಏನು ಆ ದೈವಿ ಸೂಚನೆ ಪ್ರಕಾರ ಹುಟ್ಬರ್ತೀವಿ. ಸೊ ಯಾವಾಗ ನಾವು ಈ ಈ ಒಳಗಡೆಯಿಂದ ಖಾಲಿ ಮತ್ತೆ ಶೂನ್ಯ ಆಗ್ಬಿಡ್ತೀವೋ, ಅವಾಗೇನಾಗತ್ತಂದ್ರೆ ನಾವು ಮತ್ತೆ ಆ ಪುನರ್ಜನ್ಮದ ಒಂದು ವರ್ತುಲ ಇದೆ ಅಲ್ಲ, ಹುಟ್ಟು ಮರಣ ಸಾವು, ಹುಟ್ಟು ಸಾವು ಅಂತ ಒಂದು ವರ್ತುಲ ಇದೆ ನೋಡಿ, ಜನನ ಮರಣ ಅಂತ ಒಂದು ವರ್ತುಲ, ಅದರಿಂದ ಆಚೆ ಹೋಗ್ಬಿಡ್ತೀವಿ. ಸೊ ಅವಾಗ ಮತ್ತೆ ವಾಪಸ್ ಬರ್ಬೋದು ನಾವು, ಆದರೆ ನಮಗೋಸ್ಕರ ನಾವು ಬರೋದಿಲ್ಲ, ಪ್ರಪಂಚಕ್ಕೋಸ್ಕರ ಬರ್ತೀವಿ. ಅದಕ್ಕೆ ಕಾರಣ ಜನ್ಮರು, ಅದಕ್ಕೆ ಅವ್ರನ್ನ ಅವತಾರ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅವ್ರನ್ನ ಅವತಾರ ಪುರುಷರು ಅಂತ ಕರೀತಾರೆ. ತಮಗೋಸ್ಕರ ಅವ್ರು ಬರೋದಿಲ್ಲ, ಇನ್ನೊಬ್ಬರು ಸಫರಿಂಗ್ ಅನ್ನ ಆಚೆ ತೆಗೆಯೋದಕ್ಕೆ ಬರ್ತಾರೆ ಅವರು. ಆ ಥರ ಬರುವಂಥವ್ರು ಇನ್ನೊಬ್ಬರನ್ನ ಬೆಳಕಿನ ಕಡೆಗೆ, ಏನು ಪ್ರೇಮದ ಕಡೆಗೆ ನಡೆಸುವುದಕ್ಕೆ ಬರ್ತಾರೆ ಅವರು. ಒಳಗಡೆಯಿಂದ ಖಾಲಿ ಮತ್ತು ಶೂನ್ಯರಾಗಿರ್ತಾರೆ,
ಅದೇ ಅನುಭವ. ಮತ್ತೆ ಅಲ್ಲಿ ಅಹಂಕಾರ ಅನ್ನೋದು ಇರೋದಿಲ್ಲ. ಒಂದು ಅವತಾರ ತಗೊಂಡು ಬರ್ತಾರೆ ಆ ಪ್ರಪಂಚಕ್ಕೋಸ್ಕರ, ಅಥವಾ ಏನೋ ಒಂದು ಎಂಜಾಯ್ ಮಾಡಬೇಕು ಅಂತ ಬರೋದಿಲ್ಲ ಅವರು. ಏನೋ ಕಲಿಬೇಕು ಅಂತ ಬರೋದಿಲ್ಲ, ಏನೋ ತಿಳ್ಕೊಬೇಕು ಅಂತ ಬರೋದಿಲ್ಲ. ಆದರೆ ಒಂದು ಬೆಳಕನ್ನು ಪಸರಿಸೋದಕ್ಕೋಸ್ಕರ ಬರ್ತಾರೆ, ಆತ್ಮಜ್ಞಾನ ಕೊಡುವುದಕ್ಕೋಸ್ಕರ ಬರ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಒಂದು ಪ್ರೀತಿಯನ್ನ ಎಲ್ಲರ ಜೊತೆ ಹಂಚಿ ಎಲ್ಲರನ್ನ ಆ ಅಹಂಕಾರದಿಂದ ಮೇಲೆ ಅತೀತವಾಗಿರುವಂತ ಇನ್ನೊಂದು ಸ್ಥಿತಿ, ಅದೆಲ್ಲ ಆತ್ಮಸ್ಥಿತಿ. ಆ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಸೊ ಅದನ್ನ ಹೇಳ್ತಾರೆ ಇವಾಗ. ಯತ್ವಂ ಪಶ್ಯಸಿ ತತ್ರೈಕಸ್ತ್ವಮೇವ ಪ್ರತಿಭಾಸಸೆ ಕಿಂ ಕೃತಗ್ಭಾಸಸೆ ಸ್ವರ್ಣ ಕಟಕಾಂಗುದ ನೂಪುರಂ. ಯತ್ವಂ ಪಶ್ಯಸಿ ತತ್ರೈಕಸ್ತ್ವಮೇವ ಪ್ರತಿಭಾಸಸೆ ಕಿಂ ಪೃಥಗ್ಭಾಸಸೆ ಸ್ವರ್ಣಾತ್ ಕಟಕಾಂಗುದ ನೂಪುರಂ. ಎಲ್ಲಿ ನೋಡಿದ್ರು ನೀನೇ ಕಾಣುವೆ. ಬಳೆ, ಗೆಜ್ಜೆಗಳು, ಓಲೆ, ಉಂಗುರ, ಈ ಥರ ಬೇರೆ ಬಂಗಾರದಿಂದಾನೇ ಮಾಡಲ್ಪಟ್ಟಿದೆ. ನೋಡೋದಕ್ಕೆ ಬೇರೆ ಬೇರೆ ಅನ್ಸಿದ್ರು ಯಾವ ಪದಾರ್ಥ ಅದೆಲ್ಲ ಬಂಗಾರದಿಂದನೇ ಆಗಿದೆ. ಇಲ್ಲೇನು ಹೇಳ್ತಾ ಇದೆ ನೋಡಿ, ನೀವೆಲ್ಲಿ ನೋಡಿದ್ರು ನಿಮ್ಮನ್ನು ನೀವು ನೋಡ್ತೀರಾ. ಪ್ರತಿಯೊಬ್ಬ ಬೇರೆ ಬೇರೆ ಶರೀರಗಳು, ರೂಪಕ್ಕೆ ನೋಡೋದಕ್ಕೆ ಬೇರೆ ಬೇರೆ ತರ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಒಬ್ಬರು ಬೆಳ್ಳಗಿರ್ತಾರೆ, ಒಬ್ಬರು ಕೆಂಪಗಿರ್ತಾರೆ, ಒಬ್ಬರು ಕಪ್ಪಗಿರ್ತಾರೆ. ಇದೆಲ್ಲ ಹಿಂದ್ಗಡೆ ಡಿಸ್ಕಸ್ ಮಾಡಿದೀವಿ. ಮತ್ತೆ ಇನ್ನೊಂದ್ಸರಿ, ಯಾವ ತರ ನೋಡಕ್ಕಿದ್ರು ಯಾವ್ದ್ರಿಂದ ಆಗಿದೆ? ಎಲ್ಲ ಶರೀರಗಳು ಪಂಚಭೂತಗಳಿಂದಾನೇ ನಿರ್ಮಾಣ ಆಗಿದೆ. ಈ 5 ಮೆಟೀರಿಯಲ್ ಬಿಟ್ರೆ ಬೇರೆ ಯಾವ ಇನ್ನೊಂದು ಮೆಟೀರಿಯಲ್ ಇಲ್ಲ. ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಈ ಶರೀರ. ಒಳಗಡೆ ಹೋಗ್ತಾ ಹೋಗ್ತಾ ಅದೇ ಚೈತನ್ಯ. ಈ ಶರೀರದಲ್ಲಿ ಏನ್ ಚೈತನ್ಯ ಇದೆಯೋ ಎದುರುಗಡೆ ಇರೋ ಶರೀರದಲ್ಲೂ ಅದೇ ಚೈತನ್ಯ, ಇನ್ನೊಂದು ಶರೀರದಲ್ಲೂ ಅದೇ ಚೈತನ್ಯ. ಅವನು ಅಮೆರಿಕಾದವನು ಇರ್ಬೋದು, ಅದೇ ಚೈತನ್ಯ. ಆಫ್ರಿಕಾದವನು ಇರ್ಬೋದು, ಅದೇ ಚೈತನ್ಯ. ಮನುಷ್ಯರು ಒಂದೇ ಅಲ್ಲ, ಒಂದು ನಾಯಿ ಬಂದ್ರೆ ಅದರೊಳಗೂ ಅದೇ ಚೈತನ್ಯ. ಒಂದು ಇರುವೆ ಹೋಗ್ತಾ ಇದ್ರೆ ಅದೇ ಚೈತನ್ಯ, ಒಂದು ಜಿರ್ಲೆ ಹೋಗ್ತಾ ಇದ್ರೆ ಅದೇ ಚೈತನ್ಯ ಅದರೊಳಗಡೆ ಇರುವಂಥದ್ದು. ಅವಾಗ ಚೈತನ್ಯ ಬೇರೆ ಇಲ್ಲ, ಚೈತನ್ಯ ಒಂದೇ ಎಲ್ಲ ಶರೀರದಲ್ಲೂ. ಇಲ್ಲಿರೋ ಶರೀರ ಚೈತನ್ಯ ಒಂದೇ, ಅದರೊಳಗಿರೋ ಚೈತನ್ಯ. ಅವಾಗ ಇದು ನಾನೇ, ಅದು ನಾನೇ ನನ್ನ ಮುಂದೆ ಹೋಗ್ತಾ ಇದ್ದೀನಿ ಅಂತ ನನ್ನದೇ ಸ್ವರೂಪ ಅಲ್ಲಿ ಹೋಗ್ತಾ ಇದೆ. ನೋಡುವುದಕ್ಕೆ ಆಕಾರಗಳು ಬೇರೆ ಬೇರೆ ಆದ್ರೂ ಒಳಗಡೆ ಇರುವ ಚೈತನ್ಯ ಒಂದೇ, ಆತ್ಮತತ್ವ ಒಂದೇ. ಕಿಂ ಪೃಥಗ್ಭಾಸತೆ ಸ್ವರ್ಣಾತ್ ಕಟಕಾಂಗುದ ನೂಪುರಂ. ಬಳೆಗಳು, ಬಂಗಾರದ ಬಳೆಗಳು, ನೆಕ್ಲೆಸು, ಕಿವಿಗಾಕೊಳ್ಳೋ ಓಲೆ, ಇವೆಲ್ಲ ನೋಡೋದಕ್ಕೆ ಬೇರೆ ಬೇರೆ ತರ ಕಾಣಿಸಿದ್ರು ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ಒಂದೇ ಪದಾರ್ಥ, ಬಂಗಾರದಿಂದ ಮಾಡಲ್ಪಟ್ಟಿದೆ. ಪದಾರ್ಥದಲ್ಲಿ ವ್ಯತ್ಯಾಸ ಇಲ್ಲ. ಅಷ್ಟು ಆಳವಾಗಿ ಅದಕ್ಕೆ ಹೇಳ್ತಾ ಇದೆ. ಅಯಂ ಸೋಹಮಯಂ ನಾಹಂ ವಿಭಾಗಮಿತಿ ಸಂತ್ಯಜ ಸರ್ವಮಾತ್ಮೇತಿ ನಿಶ್ಚಿತ್ಯ ನಿಸ್ಸಂಕಲ್ಪ ಸುಖೀ ಭವ. ಅಯಂ ಸೋಹಮಯಂ ನಾಹಂ ವಿಭಾಗಮಿತಿ ಸಂತ್ಯಜ ಆತ್ಮೇತಿ ನಿಶ್ಚಿತ್ಯ ನಿಸ್ಸಂಕಲ್ಪ ಸುಖೀ ಭವ. ನಾನು ಅದು, ನಾನು ಅದಲ್ಲ, ಈ ವಿಭಾಗಗಳನ್ನ ಮನಸ್ಸಿನಲ್ಲಿಯೇ ನಾನು ಇದು, ನಾನು ಇದಲ್ಲ ಅಂತ ಏನೇನೋ ಪಟ್ಟಿ ಹಾಕೊಂಡ್ಬಿಟ್ಟಿರ್ತೀವಿ ನಮಗೆ ನಾವು. ಅದನ್ನೆಲ್ಲ ಕಿತ್ತು ಬಿಸಾಕು, ಅದನ್ನೆಲ್ಲ ತ್ಯಜಿಸು. ಎಲ್ಲವೂ ಕೇವಲ ಆತ್ಮವೇ ಅಂತ ನಿಶ್ಚಿತವಾಗಿ ತಿಳಿದುಕೋ. ಸಂಕಲ್ಪಗಳಿಂದ, ಬಯಕೆಗಳಿಂದ ಮುಕ್ತನಾಗಿ. ಅಯಂ ಸೋಹಮೇಯಂ ನಾಹಂ ವಿಭಾಗಮಿತಿ ಸಂತ್ಯಜ ಸರ್ವಮಾತ್ಮೇತಿ ನಿಶ್ಚಿತ್ಯ ನಿಸ್ಸಂಕಲ್ಪ ಸುಖೀ ಭವ. ಸೊ ಈ ಪಥದಲ್ಲಿ ಪ್ರಾರಂಭ ಮಾಡುವಾಗ ನಾನು ಇದಲ್ಲ, ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಭಾವನೆ ಅಲ್ಲ, ಇದನ್ನ ಫಸ್ಟು ಇದು ನಾನಲ್ಲ 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 ಅಂತ ಅನ್ಕೊಂಡು ಹೋದಾಗಲೇ ನಮಗೆ ಗೊತ್ತಾಗೋದು. ಫಸ್ಟ್ ಭೇದ ಜ್ಞಾನ ಬರಬೇಕು. ಭೇದ ಜ್ಞಾನ ಬರಬೇಕು ಫಸ್ಟು. ನಾನು ಆತ್ಮನನ್ನು ಗುರುತಿಸ್ಬೇಕು ಅಂದ್ರೆ ಯಾವುದು ಆತ್ಮ ಅಲ್ಲ, ಅನಾತ್ಮ, ಅದನ್ನ ಫಸ್ಟು ಅನಾತ್ಮ ಯಾವುದು ಅದನ್ನು ಗುರುತಿಸ್ಕೊಳ್ತಾ ಬರಬೇಕು. ಈ ಶರೀರ ನಾನಲ್ಲ, ಈ ಉಸಿರು ನಾನಲ್ಲ, ಉಸಿರು ನಡೀತಾ ಇದೆ, ಈ ಮನಸ್ಸು ನಾನಲ್ಲ, ಇದರಲ್ಲಿ ಬಂದು ಹೋಗುವ ಆಲೋಚನೆಗಳು ನಾನಲ್ಲ, ಈ ಭಾವನೆಗಳು ನಾನಲ್ಲ, ಅಹಂಕಾರ ಅದು ಕೂಡ ನಾನಲ್ಲ. ಯಾವುದು ಒಳಗಡೆ ಯಾವುದು ಪ್ರಕಾಶವಾದ ಒಂದು ಶುದ್ಧ ಚೈತನ್ಯ ಅದೇ ನಾನು. ಅದಕ್ಕೆ ಕಾಸಲ್ ಬಾಡಿ ಅಂತ ಹೇಳ್ತೀವಲ್ಲ, ಕಾರಣ ಶರೀರ, ಅದೇ ನಾನು. ಹಾಗೆ ಪ್ರಾರಂಭಿಸ್ಬೇಕು. ಹಾಗಾದ್ರೆ ನಾನೇನು ಅಂತ ಸತ್ಯಾನ್ವೇಷಣೆ ಪ್ರಾರಂಭಿಸ್ತಾರೆ. ಆದರೆ ಜನಕರು ಈ ಪರಿಸ್ಥಿತಿಯನ್ನು ದಾಟ್ಬಿಟ್ಟಿದ್ದಾರೆ. ಅವರು ಆಲ್ರೆಡಿ, ಅವರು ಇನ್ನ ಅಪ್ರೆಂಟಿಸ್ ಅಲ್ಲ, ಇವಾಗ ಅವರು ಅಮೆಚೂರ್ ಅಲ್ಲ, ಈಸ್ ಎ ವೆಟರನ್. ನಾವು ಅಮೆಚೂರ್ ಅಂದ್ರೇನು? ಈಗ ತಾನೇ ಫೀಲ್ಡ್ಗೆ ಇವಾಗ ಇಂಟರ್ನ್ಶಿಪ್ ಅಂತ ಬರ್ತಾರೆ ನೋಡಿ, ಇಂಟರ್ನ್ಶಿಪ್ ಅಲ್ಲ, ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಒಂದು ಕಂಪನಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ? ಈಗ ಅವ್ರಿಗೆ ಪ್ರಯಾಣ ಕೊನೆಯಲ್ಲಿದ್ದಾರೆ. ಇದು ನಾನಲ್ಲ ಅಂತ ಹೇಳೋ ಸ್ಥಿತಿ ಅಲ್ಲ, ಎಲ್ಲವೂ ನಾನೇ ಅನ್ನೋ ಸ್ಥಿತಿಗೆ ಹೋಗಿದ್ದಾರೆ ಇವರು. ಈ ಶರೀರನು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ, ಅದರೊಳಗಿರುವ ಚೈತನ್ಯನೂ ನಾನೇ. ಇನ್ನೊಂದು ಶರೀರ ಬರ್ತಾ ಇದೆ, ಅದರೊಳಗಿರೋ ಚೈತನ್ಯ ನಾನೇ. ಎಲ್ಲವೂ ನಾನೇ. ಎಚ್ಚೆತ್ಕೊಂಡು ನೋಡು.
ದೇಹ ಅಲ್ಲ, ಆದರೆ ಒಳಗಡೆ ನಾಯಿಯ ಒಳಗೂ ಅದೇ ಚೈತನ್ಯ, ಕಪ್ಪೆಯ ಒಳಗೂ ಅದೇ ಚೈತನ್ಯ, ಅದರ ಒಳಗಡೆನೂ ನಿನ್ನ ನೀಡು ನೋಡು ಅಂತ. ಎಲ್ಲವೂ ನಾನೇ ನಾನೇ ಅಂದ್ಕೊಳ್ತಾ ಇರುವಂತ ಒಂದು ಸ್ಥಿತಿಯಿಂದ ಇದು ನಾನಲ್ಲ, ಇದು ಒಂದೊಂದ್ಸರಿ ವಾದಕ್ಕೆ ಇಳಿದು ಬಿಡ್ತೀವಿ ನಾವು. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಈ ವಾದದಲ್ಲಿ ಸಿಕ್ಕಾಕೊಳ್ಳದೆ ಇರೋ ತರ ನೋಡ್ಕೊಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಾನು ಯಾವುದು ಅಲ್ಲ ಅಂತ ಶುರು ಮಾಡ್ತೀವಿ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲವೂ ನಾನೇ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಿನ್ನನ್ನು ನೀನು ತಿಳ್ಕೊಂಡ್ರೆ ಪ್ರಪಂಚನೇ ತಿಳ್ಕೊಂಡಂಗೆ, ಈ ವಿಶ್ವನೇ ತಿಳ್ಕೊಂಡ. ಯಾಕೆ ಇದೊಂದನ್ನು ತಿಳ್ಕೊಂಡ್ಬಿಟ್ರೆ ಇದೇ ಎಲ್ಲ ಜಾಗದಲ್ಲೂ ಮ್ಯಾನಿಫೆಸ್ಟ್ ಆಗಿರೋದು. ನಮ್ಮೊಳಗಡೆ ಏನಿದೆ ಇದನ್ನೊಂದು ಒಂದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ಜಾಗದಲ್ಲೂ ಇದೇ ಕಾಣಿಸ್ತಾ ಇದೇ ಇರೋದು. ಹ ನಾನು ಅದಲ್ಲ ಅಂತ ಅಂದ್ಕೊಳ್ತಾವೆ. ಕೊನೆಗೆ ಅವೆರಡೂ ನಾನಲ್ಲ ಅಂತ. ಶರೀರನೂ ಅಲ್ಲ, ಮನಸ್ಸು ಅಲ್ಲ, ಇವೆರಡೂ ನಾನಲ್ಲ. ಅದಕ್ಕೆ ಗುರುಗಳು ಏನ್ ಮಾಡ್ತಾರೆ, ನಮ್ಮನ್ನ ಎರಡೂ ಕಡೆ ಇದು ನಾನು ಇದು ನಾನು ಇದು ನಾನು ಅಂತ ಹೇಳ್ಕೊಳ್ತೀವಿ, ಇದು ಯಾವುದು ನಾನಲ್ಲ 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 ಅಂತ ಆ ಸ್ಥಿತಿಗೆ ತಗೊಂಡೋಗ್ತಾರೆ. ಫಸ್ಟ್ ಸೋಪ್ ಹಾಕ್ತಾರೆ ಮೈಗೆ ಕ್ಲೀನ್ ಮಾಡ್ಕೊಳಕ್ಕೆ, ಅರ್ಥ ಆಗ್ತಾ ಇದೆಯಲ್ಲ. ಆಮೇಲೆ ಸೋಪ್ ಹಾಕಿ ಓ 500 ರೂಪಾಯಿ ಕೊಟ್ಟು ತರಿಸಿದ್ದೀನಿ ಆನ್ಲೈನಲ್ಲಿ ಸೋಪು, ಹೆಂಗ್ ತೊಳ್ಕೊಳ್ಳೋದು ಅಂದ್ರೆ ಸೋಪ್ ಹಾಕೊಳ್ಳೋದೇ ಗಲೀಜ್ ಹೋಗ್ಬೇಕು ಅಂತ, ಅದು ತೊಳ್ಕೊಳ್ಳೇಬೇಕು. ಸೊ ಅದಕ್ಕೆ ಆಮೇಲೆ ಎರಡೂ ಸ್ಥಿತಿನೂ ತಂದು ನಿಲ್ಲಿಸ್ತಾರೆ. ಫಸ್ಟ್ ನಾನಲ್ಲ 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 ಅನ್ನೋ ಸ್ಥಿತಿಗೆ ತರ ಫಸ್ಟ್ ಆ ಜ್ಞಾನ ಕೊಡ್ತಾರೆ, ಭೇದ ಜ್ಞಾನ, ಎಲ್ಲವೂ ನಾನೇ ಆ ಸ್ಥಿತಿಗೂ ತಂದು ನಿಲ್ಲಿಸ್ತಾರೆ. ಓಕೆ, ಅದಕ್ಕೆ ಜನಕ ಮಹಾರಾಜರು ಆ ಎರಡೂ ಸ್ಥಿತಿಗಳನ್ನು ಮೀರ್ಬಿಟ್ಟಿದ್ದಾರೆ. ಇವಾಗ ವಿಭಾಗ ಮಿತಿ ಸಂತ್ಯಜ, ಮನಸ್ಸಿನಲ್ಲಿ ಎಲ್ಲ ವಿಭಜನೆಗಳನ್ನ ಬಿಡು. ಮನಸ್ಸಿನಲ್ಲಿ ಚಿಕ್ಕ 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 ಇವಾಗ ಈ ಕ್ಯೂಬಿಕಲ್ಸ್ ಅಂತ ಹೇಳ್ತಾರೆ. ನೀವು ಕೆಲವು ದೊಡ್ಡ ದೊಡ್ಡ ಇದರಲ್ಲಿ ಒಂದು ಸಣ್ಣ ಸಣ್ಣ ರೂಮುಗಳು ಮಾಡಿ ಒಬ್ಬೊಬ್ಬರಿಗೆ ಬಾಡಿಗೆ ಕೊಟ್ಬಿಟ್ಟಿರ್ತಾರೆ, ಕ್ಯೂಬಿಕಲ್ಸ್ ಅಂತ ಹೇಳ್ತಾರೆ. ನೀವು ಬೆಂಗಳೂರಲ್ಲಿ ಒಂದು ದೊಡ್ಡ ಒಂದು ಇದರಲ್ಲಿ ಬಿಸ್ನೆಸ್ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದು ಸಣ್ಣ ಸಣ್ಣ ರೂಮು, ಅಲ್ಲಿ ಕ್ಯೂಬಿಕಲ್ಸ್ ಇದ್ದಾರೆ. ಆ ಥರ ನಾವು ಮನಸ್ಸಿನಲ್ಲಿ ಒಂದೊಂದು ಸಣ್ಣ 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 ಕೋಣೆಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮೊಳಗೆ ನಾವು ಒಂದು ರೂಮ್ಗಳ ಥರ ವಿಭಾಗಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನು, ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ಒಂದು ಕೋಣೆ, ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ ಅಂತ ಇನ್ನೊಂದು ರೂಮ್ ಮಾಡ್ಕೊಂಡಿದ್ವಿ, ಎಲ್ಲರೂ ನನ್ನನ್ನು ದ್ವೇಷಿಸ್ತಾರೆ ಅಂತ ಒಂದು ರೂಮ್, ನನ್ನನ್ನು ಯಾರು ಇಷ್ಟಪಡೋದಿಲ್ಲ ಅದೊಂಥರ ಒಂದು ಕ್ಯೂಬಿಕಲ್ ಮಾಡ್ಕೊಂಡಿದ್ದೀವಿ. ಈ ವಿಭಾಗಗಳು ಮಾಡ್ಕೊಂಡು ನಮ್ಮೊಳಗೆ ನಾವು ಡಿವಿಷನ್ ಮಾಡ್ಕೊಂಡಿದ್ದೀವಿ. ನನ್ನನ್ನು ಯಾರು ಸ್ವೀಕಾರ ಮಾಡೋದಿಲ್ಲ, ಜನರೆಲ್ಲ ಕೆಟ್ಟವರು ಅನ್ನೋದು ಇನ್ನೊಂದು, ಅದೊಂದು ಯಾರು ಅವ್ರನ್ನೆಲ್ಲ ಆ ಕೋಣೆಯೊಳಗೆ ಹಾಕೊಳ್ಳೋದು, ಆ ಫೈಲಲ್ಲಿ ಅದೆಲ್ಲ ಹಾಕೊಂಡ್ಬಿಡೋದು ಪೂರ್ತಿ. ಸೊ ಯಾವುದೇ ಅನುಭವ ಆಗಲಿ ಒಳಗಡೆ ಆಲ್ರೆಡಿ ಒಂದು ರೂಮ್ ರೆಡಿ ಆಗಿರುತ್ತೆ, ಆ ರೂಮ್ ಒಳಗೆ ಅವ್ರನ್ನ ಹಾಕೋದು. ಈ ತಲೆ ಒಳಗೆ ಇರುವಂತ ಖಾಲಿ ಜಾಗವನ್ನ ಒಂದು 100-150 ರೂಮ್ಗಳ ಥರ ಮಾಡಿರ್ತೀವಿ. ಒಂದೊಂದಕ್ಕೆ ಒಂದೊಂದು ಬ್ರ್ಯಾಂಡ್ ಇರುತ್ತೆ, ಅದರೊಳಗೆ ಅವ್ರನ್ನ ಹಾಕ್ಬಿಡೋದು. ಆಮೇಲೆ ಗುರುಗಳಿಗೆ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಲ್ಲ, ಗುರುಜಿಗೆ ಏನು ಪ್ರಶ್ನೆ ಕೇಳಿದ್ರು ಅವ್ರು ಉತ್ತರ ಕೊಡೋದು, ಅದನ್ನು ಕೂಡ ತಗೊಳ್ಳೋದು. ಅದೊಂದು ಅದಕ್ಕೊಂದು ರೂಮ್ ಅಲಾಟ್ ಮಾಡಿರ್ತೀವಿ, ಆ ರೂಮಲ್ಲಿ ಹಾಕ್ಕೊಡೋದು. ಏನೋ ನನ್ನ ಪ್ರಶ್ನೆಗೆ. ಸೊ ವಿಭಾಗ ಮಿತಿ ಸಂತ್ಯಜ, ಮನಸ್ಸಿನ ಎಲ್ಲ ಈ ವಿಭಜನೆಗಳು ಮಾಡ್ಕೊಂಡಿದ್ದೀರಲ್ಲ, ಇದನ್ನೆಲ್ಲ ಬಿಟ್ಬಿಡಿ. ಇದನ್ನ ನೀವು ಏನೇನೋ ಕಲ್ಪನೆಗಳು ಮಾಡ್ಕೊಂಡು ಕೂತಿದ್ದೀರ ಒಳಗಡೆ, ಅದು ಶಾಶ್ವತ ಅಲ್ಲ. ಯಾಕಂದ್ರೆ ಯಾವ ವ್ಯಕ್ತಿನೂ ಶಾಶ್ವತ ಇಲ್ಲ, ಇವತ್ತಿದ್ದಂಗೆ ನಾಳೆ ಇಲ್ಲ. ಇವಾಗ ಯಾರೋ ಒಬ್ಬರನ್ನ ಮಾತಾಡಿಸ್ತೀರಾ, ಒಂದ್ ದಿವಸ ಚೆನ್ನಾಗಿ ಮಾತಾಡ್ತಾರೆ, ನಾಳೆ ಬೆಳಗ್ಗೆ ಯಾರ ಮನೆಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಗಂಡಂಗೋ ಹೆಂಡ್ತಿಗೋ ಅಥವಾ ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ. ಆ ಸ್ಥಿತಿಯಲ್ಲೇ ಅವ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಏನ್ ಸರ್ ಹೇಗಿದ್ದೀರ, ಅಯ್ಯೋ ಬಿಡಿ ಸರ್ ಏನ್ ಹಣೆ ಬರ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು. ಏನ್ರಿ ನಿನ್ನೆ ಚೆನ್ನಾಗಿ ಮಾತಾಡಿದ್ರಲ್ಲ, ಇವತ್ತೇನಾಗಿದೆ ಅಂದ್ರೆ ನಿನ್ನೆ ಒಂಥರ ಮಾತಾಡಿದ್ರು ಅವಾಗ ಇವ್ರು ತುಂಬಾ ಒಳ್ಳೆಯವರು ಅಂತ ಯಾವುದೋ ಒಂದು ರೂಮಲ್ಲಿ ಹಾಕಿರ್ತೀವಿ. ಇವತ್ತು ಬೆಳಗ್ಗೆ ಅವ್ರನ್ನ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಸರಿ ಇಲ್ಲ ಅಂತೇಳಿ ಇನ್ನೊಂದು ರೂಮಲ್ಲಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಒಳಗಡೆ ವಿಭಾಗಗಳನ್ನು ಮಾಡಿಕೊಂಡು ಜನರನ್ನ ಕೋಣೆಯಲ್ಲಿ ಹಾಕೊಂಡು ಒದ್ದಾಡ್ತಾ ಯಾರು, ನಾವು ಒದ್ದಾಡ್ತಾ ಇರೋದು. ಒಂದು ಪಟ್ಟಿ ಹಾಕ್ಬಿಟ್ಟು ಆ ಪಟ್ಟಿನ ಅವ್ರ ಹಣೆಗೆ ಹಚ್ಬಿಡೋದು. ಈ ಸಾಹಸ ಕಾರ್ಯವನ್ನು ಮಾಡಬೇಡಿ. ಯಾಕಂದ್ರೆ ಎಲ್ಲ ಬದಲಾಗ್ತಾ ಇದೆ, ಪ್ರಪಂಚನೇ, ಮನಸ್ಸು ಬದಲಾಗ್ತಾ ಇದೆ, ಏನೋ. ಸೊ ಯಾರು ನಿನ್ನೆ ಇದ್ದಂಗೆ ಇವತ್ತಿಲ್ಲ. ಸೊ ನಾವೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಇದ್ದಂಗೆ ಇವತ್ತಿದೀವಾ? ಇಲ್ಲ. ನಾಳೆ ಹೇಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಜ್ಯೋತಿಷಿಗಳ ಮುಂದೆ ಹೋಗಿ ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ. ಈ ಮಾನಸಿಕ ತಜ್ಞರು ಇದಾರಲ್ಲ, ಡಾಕ್ಟರ್ಗಳು, ಅವ್ರ ಮುಂದೆ ಕೂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಬೇರೆ ಅವ್ರು ಬೇರೆ ಈ ವಿಭಾಗಗಳನ್ನೆಲ್ಲ ತ್ಯಜಿಸ್ಬಿಡಿ. ಒಳ್ಳೇದು ಕೆಟ್ಟದ್ದು ಇದೆಲ್ಲ. ಇನ್ನೊಂದು, ನಮಗೆ ಯಾವುದು ಒಳ್ಳೇದು ಅನಿಸ್ತಾ ಇದೆ, ಕೆಟ್ಟದ್ದು ಅನಿಸ್ತಾ ಇದೆ, ನಮಗೆ ಇದು ಇಷ್ಟ ಇಲ್ಲ, ಈ ಆಲೋಚನೆಗಳು, ಏನು ಆಸೆಗಳು,
ಸಂತೋಷಗಳು, ದುಃಖ, ದ್ವೇಷ ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆಯಲ್ಲ, ನಮ್ಮ ಮನಸ್ಸಿನಲ್ಲಿ, ಎದುರುಗಡೆ ಇರೋ ಮನಸ್ಸಿನಲ್ಲೂ ಅದೇ ನಡೀತಾ ಇದೆ. ಇನ್ನೊಂದು ಶರೀರದಲ್ಲೂ ಅದೇ ಪ್ರತಿಬಿಂಬಿಸ್ತಾ ಇದೆ, ಆ ಮನಸ್ಸಿನಲ್ಲೂ ಅದೇ ನಡೀತಾ ಇದೆ. ಇದು ಯಾವುದೇ ಮನಸ್ಸಿನಲ್ಲಿ ಬೇಕಾದ್ರೂ ಪ್ರಕಟ ಆಗ್ಬೋದು. ನಮಗೇನೇನು ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಡಿಫ್ರೆಂಟ್ ಟೈಪ್ ಆಫ್ ಎಮೋಷನ್ಸ್, ವಿಧವಾದ ಭಾವನೆಗಳು, ಎದುರುಗಡೆ ಇರೋ ವ್ಯಕ್ತಿ ಕೂಡ ಅದೇ ಅನುಭವಿಸ್ತಾ ಇದ್ದಾನೆ. ಇದ್ರಲ್ಲಿ ನಾವೇನು ಸ್ಪೆಷಲ್ ಹೇಳಿ? ಒಂದೊಂದ್ಸರಿ ನಮ್ಮನ್ನು ನಾವು ಸ್ಪೆಷಲ್ ಅನ್ಕೊಂಡ್ಬಿಡ್ತೀವಿ. ನಾನು ತುಂಬ ಸ್ಪೆಷಲ್, ನನಗೆ ತುಂಬ ಅಪಾರವಾದ ಅಷ್ಟಾವಕ್ರ ಜ್ಞಾನ ಕೇಳ್ಬಿಟ್ಟಿದ್ದೀನಿ, ಏನೋ 25 ವರ್ಷಗಳಿಂದ ಜ್ಞಾನದಲ್ಲಿ ನಾನು ಗುರುಗಳ ಹತ್ರ ಇದ್ದೀನಿ, ತುಂಬ ಸುಸಂಸ್ಕೃತನಾದ ವ್ಯಕ್ತಿ ನಾನು, ಐ ಆಮ್ ವೆರಿ ಕಲ್ಚರ್ಡ್ ಪರ್ಸನ್, ನನಗೆ 25 ವರ್ಷಗಳಿಂದ ಗುರು ದೃಷ್ಟಿ ಬಿದ್ದು ನಾನು ಏನೋ ಒಂದು ಆಗೋಗ್ಬಿಟ್ಟಿದ್ದೀನಿ ನಾನು, ತುಂಬ ಓದಿದ್ದೇನೆ, ತುಂಬ ಸಾಧನೆ ಮಾಡಿದ್ದೇನೆ, ಮತ್ತೆ ಧ್ಯಾನ ಮಾಡ್ತಾ ಇದ್ದೀನಿ, ಅದೊಂದು ಬೇರೆ ಇರುತ್ತೆ. ಐ ಎಮ್ ಎ ಮೆಡಿಟೇಟರ್, ಐ ಎಮ್ ಎ ಸಾಧಕ್, ಐ ಎಮ್ ಎ ಯೋಗಿ, ಇದೊಂದು ಹಣೆಪಟ್ಟಿ. ಇದು ಕೂಡ ಒಂದು, ನನ್ನ ಮನಸ್ಸನ್ನು ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ನನ್ನ ಸುತ್ತಲೂ ಇರೋಲ್ಲ ಕೂಗಾಡ್ತಾರೆ, ಅರಚಾಡ್ತಾರೆ, ನಾನು ನೋಡಿ ಎಷ್ಟು ಈಕ್ವಿಪಾಯ್ಸ್ ಆಗಿದ್ದೀನಿ, ಎಷ್ಟು ಪ್ರಶಾಂತವಾಗಿದ್ದೀನಿ ಅಂತ ಅನ್ಕೊಂಡ್ಬಿಡೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ವಿರೋಧವಾಗಿ ನಾನು ತುಂಬ ಕೆಟ್ಟ ವ್ಯಕ್ತಿ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ಯಾವಾಗಲೂ ಡಿಪ್ರೆಷನಲ್ಲಿ ಇರ್ತೀನಿ, ಐ ಆಮ್ ನಾಟ್ ಫಿಟ್ ಟು ಬಿ ಆನ್ ದಿಸ್ ಪಾತ್, ನಾನು ಒಳ್ಳೆಯವನಾಗೋಕೆ ಇನ್ನ ಎಷ್ಟು ಜನ್ಮಗಳು ಬೇಕೋ, ಈ ಥರದ ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ ಒಳಗಡೆ. ಈ ಥರದ ವಿಭಾಗಗಳು ಮಾಡಿಕೊಂಡು ಆಳವಾಗಿರುವ ಚೈತನ್ಯದ ಹತ್ತಿರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಅರ್ಥ ಆಗ್ತಾ ಇದ್ರ? ಒಳಗಡೆ ಶುದ್ಧ ಚೈತನ್ಯ ಪರಮಾತ್ಮ ಇದ್ದಾನಲ್ಲ, ಅವನ ಹತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಅದಕ್ಕೆ ಫಸ್ಟ್ ಇದನ್ನೆಲ್ಲ ತ್ಯಜಿಸಿ. ನಿಮ್ಮ ಸ್ವಭಾವದಿಂದ ನೀವು ದೂರ ಬಂದ್ಬಿಟ್ಟಿದ್ದೀರಾ, ಇದನ್ನೆಲ್ಲ ಮಾಡಿಕೊಂಡು. ಇವುಗಳನ್ನೆಲ್ಲ ತ್ಯಜಿಸಿ. ಸರ್ವಮಾತ್ಮೇತಿ ನಿಶ್ಚಿತ್ಯ ನಿಸ್ಸಂಕಲ್ಪ ಸುಖೀ ಭವ. ಎಲ್ಲವೂ ನನ್ನದೇ ಆತ್ಮನ ಒಂದು, ಈ ಆತ್ಮನ, ಆ ಶರೀರದಲ್ಲಿರೋ ಆತ್ಮ ಎರಡೂ ಒಂದೇ, ದ ಸೇಮ್ ಸ್ಪೇಸ್, 2 ಸ್ಪೇಸ್ 3 ಸ್ಪೇಸ್ ಅಂತಿಲ್ಲ, ಎಲ್ಲ ಸ್ಪೇಸು ಒಂದೇನೆ, ಆಕಾಶ ಒಂದೇನೆ ಇರೋದು. ಅರ್ಥ ಆಗ್ತದೆ? ಎಲ್ಲವೂ ಆತ್ಮವೇ ಅಂತ ಒಂದು ಆ ಒಂದು ಸ್ಥಿತಿಗೆ ಇದು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ನಮ್ಮ ಸ್ವಭಾವ, ಆಳವಾದ ಸ್ವಭಾವದಲ್ಲಿ ಸರ್ವವ್ಯಾಪಿಯಾದ ಸರ್ವಶಕ್ತನಾದ ಒಂದು ಶಕ್ತಿ ನಮ್ಮ ಒಳಗಡೆ, ಒಂದು ಚೈತನ್ಯ ಇದೆ. ಜ್ಞಾನ ಕೂಡ ಅಲ್ಲೇ ಅಡಗಿದೆ. ಜ್ಞಾನಕ್ಕೋಸ್ಕರ ಅಲ್ಲಿ ಗುರುಗಳು ಹೇಳ್ತಾರೆ, ಅಲ್ಲಿ ಹುಡುಕಾಡೋದು ಬೇಕಾಗಿಲ್ಲ, ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಎಲ್ಲ ಧ್ಯಾನ ಆಚೆ ಬರುತ್ತೆ, ಎಲ್ಲ ನಾಲೆಡ್ಜ್ ಆಚೆ ಬರುತ್ತೆ. ಯು ಕ್ಯಾನ್ ಡೌನ್ಲೋಡ್, ಆ ಜ್ಞಾನವನ್ನು ಡೌನ್ಲೋಡ್ ಮಾಡ್ಕೊಬೋದು, ಬರುತ್ತೆ, ಅಷ್ಟು ಜ್ಞಾನ ಇದೆ ಒಳಗಡೆ. ಸೊ ನಿಸ್ಸಂಕಲ್ಪ ಸುಖೀ ಭವ. ಇವಾಗ ತುಂಬಾ ಸಂತೋಷವಾಗಿದ್ದಾಗ, ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ? ಆರ್ ಯು ಆಲ್ ವಿತ್ ಮೀ? ತುಂಬಾ ಸಂತೋಷವಾಗಿದ್ದಾಗ ನಮ್ಗೆ ಅರಿವಿರತ್ತಾ? ಅರಿವಿರೋದಿಲ್ಲ, ಮೈ ಮೇಲೆ ಪ್ರಜ್ಞಾನೇ ಇರಲ್ಲ. ಅರ್ಥ ಆಗ್ತಿದೆಯಲ್ಲ? ತುಂಬಾ ದುಃಖದಲ್ಲಿದ್ದಾಗ ಅರಿವಿರುತ್ತೆ ನೋಡಿ, ದುಃಖದಲ್ಲಿದ್ದಾಗ ಅರಿವಿರುತ್ತೆ, ಅವೇರ್ನೆಸ್ ಇರುತ್ತೆ. ದುಃಖದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ ಅರಿವಿರೋದಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಂತೋಷವಾಗಿರಿ, ಮತ್ತೆ ಅದೇ ಸಮಯದಲ್ಲಿ ಅರಿವನ್ನು ಕೂಡ ಹೊಂದಿರಿ. ಹ್ಯಾವ್ ಎ ಅವೇರ್ನೆಸ್, ಏನೋ, ಬಿ ಹ್ಯಾಪಿ ವಿತ್ ಅವೇರ್ನೆಸ್. ನಿಸ್ಸಂಕಲ್ಪ ಸುಖೀ ಭವ. ಬಹಳ ಸಂತೋಷವಾಗಿದ್ದಾಗ ಯಾವುದೇ ಬಯಕೆಗಳು, ಅವಶ್ಯಕತೆಗಳು ಇರೋದಿಲ್ಲ. ಅವಾಗ ಅಕಸ್ಮಾತ್ ಬಯಕೆಗಳು, ಅವಶ್ಯಕತೆಗಳಿದೆ ಅಂದ್ರೆ ಸಂತೋಷವಾಗಿಲ್ಲ, ಅದು ನಾವು ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ ಅದನ್ನು. ಏನೋ, ಅದಕ್ಕೆ ನಾವು ಹ್ಯಾಪಿನೆಸ್ ಪಾಯಿಂಟ್ ನೋಡ್ತೀವಿ. ನನಗಿದು ಸಿಕ್ಕರೆ ಸಂತೋಷವಾಗಿರ್ತೀನಿ, ಕೆಲಸ ಸಿಕ್ಕಿದ್ರೆ ಸಂತೋಷವಾಗಿರ್ತೀನಿ, ಇನ್ನೊಂದು ಸಿಕ್ಕಿದ್ರೆ ಸಂತೋಷವಾಗಿರ್ತೀನಿ, ಏನೋ, ನಾನು ತುಂಬಾ ಒಳ್ಳೆ ಆಕ್ಟ್ರೆಸ್ ಅಥವಾ ಆಕ್ಟರ್ ಆಗ್ಬಿಟ್ರೆ ಸಂತೋಷವಾಗಿರ್ತೀನಿ. ಇದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಬರ್ತಾ ಇದ್ದಾರೆ ಗುರುಗಳು. ಕೋಟಿಗಟ್ಟೆ ಹಣ ಸಂಪಾದಿಸಿದ ನಂತರ ಸಂತೋಷವಾಗಿರ್ತೀನಿ, ದೊಡ್ಡ ಮನೆ ಕಟ್ಟಿದ ಮೇಲೆ ಸಂತೋಷವಾಗಿರ್ತೀನಿ, ಸುಂದರವಾದ ಸಂಗಾತಿ, ಆತ್ಮ ಸಂಗಾತಿ ಸಿಕ್ಕಿದ್ರೆ ಸಂತೋಷವಾಗಿರ್ತೀನಿ. ಆತ್ಮ ಸಂಗಾತಿ ಏನೋ ಬಂದದ್ದಾಯ್ತು, ಆದರೆ ದುಃಖ ಮತ್ತೆ ಇನ್ನೊಂದು. ಸೊ ಅದಕ್ಕೆ ಸಂಕಲ್ಪ ಏನಾಗ್ತಾ ಇದೆ, ಇದು ಬೇಕು ಅದು ಬೇಕು ಅನ್ನೋ ಸಂಕಲ್ಪ ನಮ್ಮನ್ನ ದುಃಖದ ಕಡೆಗೆ ಎಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಿಸ್ಸಂಕಲ್ಪ ಸುಖೀ ಭವ ಅಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಏನು, ನಿಸ್ಸಂಕಲ್ಪದಿಂದ ಸುಖೀ ಭವ, ಸುಖವಾಗಿರು. ಸಂಕಲ್ಪಗಳು ಏನಾಗ್ತಾ ಇದೆ, ಸುಖವಾಗಿರಕ್ಕೆ ಬಿಡ್ತಾ ಇಲ್ಲ. ಏನು, ಒಂದು ಆಸೆ ಪೂರೈಸಿದ್ಮೇಲೆ ಇನ್ನೊಂದು ಎದ್ದು ಕೂತ್ಕೊಳ್ಳುತ್ತೆ, ಅದು ಪೂರೈಸಿದ್ಮೇಲೆ ಇನ್ನೊಂದು ಎದ್ದು ಕೊಡುತ್ತೆ, ಇದಕ್ಕೆಲ್ಲ ಕೊನೆಯಲ್ಲಿ ಅಂತ ಅರ್ಥ ಆಗ್ತದೆ. ನಿಸ್ಸಂಕಲ್ಪ. ಅದಕ್ಕೆ ಇದರಿಂದ ಆಚೆ ಬರಬೇಕು ಅಂದ್ರೆ ಭಕ್ತಿಯಲ್ಲಿ ನೋಡಿ, ಯಾಕೆ ಭಕ್ತಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ, ಭಕ್ತಿಯಲ್ಲಿ ಪೂರ್ಣವಾಗಿ ವರ್ತಮಾನ ಕ್ಷಣದಲ್ಲಿ ಇರ್ತೀವಿ ನಾವು.
ಅಲ್ಲಿ ಯಾವುದೇ ಬೈಕೆಗಳು ಇಲ್ಲ, ಬೇಡಿಕೆಗಳು ಇಲ್ಲ. ಪೂರ್ತಿ ಭಕ್ತಿಯಲ್ಲಿ ನನಗೇನು ಬೇಕಾಗಿಲ್ಲ. ಅಲ್ಲಿ ಯಾವುದೇ ಅಹಂಕಾರ ಕೂಡ ಇರೋದಿಲ್ಲ ಭಕ್ತಿಯಲ್ಲಿ. ಎಲ್ಲ ನೀನೇ. ನಾನು ಅನ್ನೋದು ಅಲ್ಲಿಲ್ಲ. ಕರೆಕ್ಟಾ? ನೋಡಿ, ನಾನು ಅನ್ನೋದು ಅಲ್ಲಿಲ್ಲ, ಅಲ್ಲ ನೀನೇ. ಹ್ಮ್. ಆ ಸ್ಥಿತಿ ನಿಸ್ಸಂಕಲ್ಪ, ಯಾವುದೇ ಸಂಕಲ್ಪಗಳಿಲ್ಲ, ಯಾವುದೇ ಆಸೆಗಳಿಲ್ಲ, ನಿಸ್ಸಂಕಲ್ಪ ಸುಖಿ ಭವ. ಭಕ್ತಿಯಲ್ಲೂ 4 ಹೇಳ್ತಾರೆ ಗುರುಗಳು: ಆರ್ತಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಅದೆಲ್ಲ ಹೇಳ್ತಾರೆ. ಓಕೆ, 4ನೇದು ತುಂಬಾ ಶ್ರೇಷ್ಠವಾದ ಭಕ್ತಿ ಅಂತ ಹೇಳ್ತಾರೆ. ಯಾವುದು? ಜ್ಞಾನಿಯಾಗಿರುವಂಥದ್ದು. ಅವನು ತುಂಬಾ ನನಗೆ ಹತ್ತಿರವಾದವನು ಅಂತ ಕೃಷ್ಣ ಹೇಳ್ತಾನೆ. ಓಕೆ, ಹೀಗೆ ಮುಂದಕ್ಕೆ ಏನು ಅಂದ್ರೆ, ಎಲ್ಲರ ಸ್ವರೂಪವೂ ಸಂತೋಷವಾಗಿದೆ, ಆದರೆ ಎಲ್ಲರೂ ಸಂತೋಷವಾಗಿಲ್ಲ. ಯಾಕೆ ಹೇಳಿ? ಸ್ವರೂಪ ಒಳಗಡೆ ಚೈತನ್ಯ ಇದೆ ಅಲ್ವಾ? ಆ ಚೈತನ್ಯದ ಸ್ವಭಾವವೇ ಆನಂದ. ನಾವು ಆನಂದ ಆಚೆ ಹುಡುಕ್ತಾ ಇದೀವೋ, ಅದು ಆಚೆ ಇಲ್ಲ, ಅದು ಇಲ್ಲಿ ಒಳಗಡೆ. ಆಚೆಯಿಂದ ಇಟ್ಸ್ ಮೀಡಿಯಾ ಅಷ್ಟೇ, ಮಾಧ್ಯಮ. ಅದೊಂದು ಮಾಧ್ಯಮವಾಗಿದೆ ಹೊರತು ಕಣ್ಣು ಏನಾದರೂ ಸ್ವೀಟ್ ತಿಂದಾಗ ಏನೋ ಬಾಯಿ ಕಣ್ಣು ಮುಚ್ಕೊಳ್ತೀವಿ. ಹೀಗೆ ಕಣ್ಣು ಮುಚ್ಕೊಂಡಾಗ ಆನಂದವನ್ನು ಒಳಗಡೆಯಿಂದ, ಅಥವಾ ದೇವ್ರ ಮುಂದೆ ತಿರುಪ್ತಿಗೆ ಹೋಗ್ತೀವಿ, ಶ್ರೀನಿವಾಸ ಮುಂದೆ ನಿಂತ್ಕೊಂಡು ಆ ದೇವ್ರು ನೋಡಿದಾಗ ಕಣ್ಣು ಮುಚ್ಕೊಳ್ತೀವಿ. ಯಾಕೆ ಮುಚ್ಕೊಳ್ತೀವಿ? ಆನಂದ ಎಲ್ಲಿದೆ? ಒಳಗಡೆಯಿಂದ ಇದೆ. ಸೊ ನಾವು ಎಲ್ಲರೂ ಸಂತೋಷವೇ, ಎಲ್ಲರ ಸ್ವಭಾವವೂ ಸಂತೋಷವೇ, ಆದರೆ ಸಂತೋಷವಾಗಿಲ್ಲ. ಜ್ಞಾನಿಗಳಿಗೂ ಇತರರಿಗೂ ಇರುವ ವ್ಯತ್ಯಾಸ ಏನು? ಜ್ಞಾನಿ ಪುರುಷನಿಗೂ ನಮ್ಮ ಮಾಮೂಲಿ ಮನುಷ್ಯರಿಗೂ ಇರುವ ವ್ಯತ್ಯಾಸ ಏನು? ಇಲ್ಲ, ಅದೇ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಆ ಒಳಗಡೆ ಇರುವ ಸಂತೋಷ, ಅದರ ಸ್ವಭಾವ ಗೊತ್ತಾಗಿದೆ ಅವ್ರಿಗೆ, ನಿರಂತರವಾಗಿ ಆ ಸಂತೋಷದಲ್ಲಿ ಇರ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ನಮಗೆ ಒಳಗಡೆ ಸಂತೋಷ ಇದೆ, ಆದರೆ ಸಂತೋಷದಿಂದ ಇಲ್ಲ. ಯಾಕಂದ್ರೆ ನಮ್ಗೆ ಅದರ ಅರಿವೇ ಇಲ್ವಲ್ಲ. ನಾವು ಆಚೆ ಕಡೆ ಎಲ್ಲೆಲ್ಲೆಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ಹ್ಮ್. ಸೊ ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾರೆ, ಸಂತೋಷವಾಗಿದ್ದಾಗ ನಾವು ಎಲ್ಲ ನೋಡ್ತೀವಿ. ದುಃಖ ಆದಾಗ ಅದರಲ್ಲೇ, ಇವಾಗ ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ತುಂಬಾ ದುಃಖದಲ್ಲಿ ಇರ್ತಾನೆ, ಅವನಿಗೆ ಹಸಿವಾಗ್ಬಿಡ್ತು. ಅವಾಗ ಒಳ್ಳೆ ಪೌರ್ಣಿಮಾ ಚಂದ್ರ ಅಲ್ಲಿ ಕಾಣಿಸ್ತಾ ಇದ್ರೆ, ಅವನಿಗೆ ಪೌರ್ಣಿಮಾ ಚಂದ್ರ ಯಾವ ತರ ಕಾಣಿಸ್ತಾ, ಆಲ್ರೆಡಿ ಹಸಿವಾಗ್ಬಿಟ್ಟಿದೆ ಅವನಿಗೆ. ಪೌರ್ಣಿಮಾ ಚಂದ್ರ ನೋಡಿ ಅವನೇನು ಸೆಲೆಬ್ರೇಟ್ ಮಾಡ್ತಾನ? ಅಲ್ಲಿ ಯಾವುದೋ ಚಪಾತಿ ತರ ಕಾಣಿಸ್ತಾನೆ ಚಂದ್ರ. ಅರ್ಥ ಆಗ್ತಾ ಇದ್ದಿಲ್ಲ? ಅವನು ನನ್ನ ಪ್ರೇಯಸಿಯ ಮುಖದಂತಿದೆ ಚಂದ್ರ ಇವತ್ತು ಅಂತ ಹೇಳೋದಿಲ್ಲ, ಯಾವುದೋ ಚಪಾತಿ ತರನೋ ರೊಟ್ಟಿ ತರನೋ ಕಾಣಿಸ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಸ್ಸಂಕಲ್ಪ ಸುಖಿ ಭವ. ಯಾವುದೇ ಆಸೆಗಳು ಅಥವಾ ಸಂಕಲ್ಪಗಳಿದ್ರೆ ಸುಖವಾಗಿಡೋದಕ್ಕೆ ಬಿಡೋದಿಲ್ಲ. ಅದು ನಮ್ಮನ್ನ ನಿಸ್ಸಂಕಲ್ಪ ಸುಖಿ ಭವ. ಅದಕ್ಕೆ ಕಾಲ ಕಾಲಕ್ಕೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಧ್ಯಾನ ಮಾಡಬೇಕು ಅಂತ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಕಾಲ ಕಾಲಕ್ಕೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಇದ್ರೆ ಆಗ್ಲೋ ಈಗಲೋ ಒಂದ್ಸರಿ ಮನಸ್ಸು ಆಲೋಚನೆಗಳು ಇಲ್ಲದೆ ಇರುವಂತ ಸ್ಥಿತಿಗೆ ಹೋಗುತ್ತೆ, ನಿಸ್ಸಂಕಲ್ಪ ಸ್ಥಿತಿಗೆ ಹೋಗುತ್ತೆ. ಆಸೆಗಳು, ಮನಸ್ಸಿನ ಸ್ವಭಾವ ಬಂದೇ ಬರುತ್ತೆ. ಆಸೆಗಳು ಇರಬಾರ್ದು ಅಂತ ಹೇಳ್ತಾ ಇಲ್ಲ ಗುರುಗಳು. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನಾವ್ಯಾರೋ ತಪ್ಪು ತಿಳ್ಕೊಂಡ್ಬಾರ್ದು. ತಾವು ಅಂದ್ರಲ್ಲ, ನನ್ ಕೂಡ ಸೇರಿಸ್ಕೊಂಡು ನಾ ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಲ್ಲ? ಆಸೆಗಳು ಅನ್ನೋದು ಮನಸ್ಸಿನ ಸ್ವಭಾವ, ಅದೆಷ್ಟಕ್ಕೆ ಹೇಳ್ತಾ ಇರತ್ತೆ, ಬೀಳ್ತಾ ಇರತ್ತೆ. ಧ್ಯಾನದಲ್ಲಿ ಮಾತ್ರ ಆ ಏನೂ ಇಲ್ಲದೆ ಅಂತ ಇರುವಂತ ಸ್ಥಿತಿಗೆ ಅವಾಗವಾಗ ಸೇರ್ಕೊಳ್ತೀವಿ ನಾವು. ನಿಸ್ಸಂಕಲ್ಪ ಸ್ಥಿತಿಗೆ ಸೇರ್ಕೊಳ್ತೀವಿ. ಕೆಲವೇ ನಿಮಿಷಗಳ ತೃಪ್ತಿ, ಆ ಅನುಭವನೇ ಸಾಕು ಅಂತಾರೆ ಗುರುಗಳು, ನಮ್ಮನ್ನ ತುಂಬಾ ದೂರ ನಡೆಸೋದಿಕ್ಕೆ. ಅರ್ಥ ಆಗ್ತಾ ಇದೆಯಲ್ಲ? ತುಂಬಾ ದೂರ ನಡೆಸೋದಕ್ಕೆ ಸಾಕು. ಸೊ ಅದರಿಂದ ಪ್ರತಿ ದಿವಸ ಕುತ್ಕೊಂಡು ಧ್ಯಾನ ಮಾಡಬೇಕು. ಅಕಸ್ಮಾತ್ ಈ ಸ್ಥಿತಿ ಬರದೇ ಇದ್ರು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ ಗುರುಗಳು. ಕುಳಿತುಕೊಳ್ಳೋ ಅಭ್ಯಾಸವನ್ನ ಮಾಡಿ, 20 ನಿಮಿಷ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಮಾಡಿ. ಸ್ವಲ್ಪ ಹೊತ್ತು ಮೌನವಾಗಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ. ಅಕಸ್ಮಾತ್ ಮನಸ್ಸಿಗೆ ಅತೀತವಾಗಿ ಹೋಗಕ್ಕೆ ಆಗದಿರ ಇದ್ರೂ ಪರವಾಗಿಲ್ಲ, ಮನಸ್ಸನ್ನ ದಾಟಿ ಆಚೆ ಹೋಗಕ್ಕೆ ಆಗದಿರ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕುತ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಯಾವುದೇ ನಷ್ಟ ಇಲ್ಲ. ಎಷ್ಟೋ 20 ನಿಮಿಷಗಳು ಕಳೆದೋಗ್ತಾ ಇದೆ ಜೀವನದಲ್ಲಿ. 20 ನಿಮಿಷಗಳು, ಎಷ್ಟೋ 20 ನಿಮಿಷಗಳನ್ನ ವೇಸ್ಟ್ ಮಾಡ್ತಾ ಇದೀವಿ ನಾವು. ಅಂತ ದೊಡ್ಡ ಕೆಲಸ ಇಲ್ಲಿ ಪ್ರಪಂಚದಲ್ಲಿ ಏನು ನಾವು ಸಾಧನೆ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? 20 ನಿಮಿಷ ನಮ್ಮ ಜೀವನದಲ್ಲಿ ಅಂತ ದೊಡ್ಡ ವಿಷಯ ಏನಲ್ಲ. 20 ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, 20 ನಿಮಿಷ ನೀವು ಧ್ಯಾನಕ್ಕೆ ಕುತ್ಕೊಂಡ್ಬಿಟ್ರೆ ಪ್ರಪಂಚ ಏನು ನಿಂತೋಗೋದಿಲ್ಲ. ಆಲೋಚನೆಗಳು ಬಂದರೂ ಪರವಾಗಿಲ್ಲ. ಏನಿವತ್ತು ನಾವು ಎಷ್ಟೋ ಸರಿ ಅನ್ಸತ್ತೆ ನಮಗೆ, ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಎಷ್ಟೋ ಸರಿ ಅನ್ಸತ್ತೆ, ಏನಪ್ಪ ಮೆಡಿಟೇಷನ್ ಕೂತಿದ್ದೀವಿ, ಇಷ್ಟೆಲ್ಲ ಆಲೋಚನೆಗಳು ಬರ್ತಾ ಇದೆ. ಬಂದ್ರೆ ಬರ್ಲಿ ಬಿಡಿ ಅಂತಾರೆ ಗುರುಗಳು. ಬರತ್ತೆ ಹೋಗುತ್ತೆ ಅಷ್ಟೆ. ಒಂದೊಂದ್ಸರಿ ತುಂಬಾ ಟ್ರಾಫಿಕ್ ಇರುತ್ತೆ ರೋಡಲ್ಲಿ, ಏನ್ ಮಾಡೋಕ್ಕಾಗತ್ತೆ? ಅರ್ಥ ಆಗ್ತಾ ಇದೆಯಲ್ಲ? ರೋಡ್ ಅಂದಮೇಲೆ ಟ್ರಾಫಿಕ್, ಮನಸ್ಸಂದ ಮೇಲೆ ಆಲೋಚನೆಗಳು.
ರೋಡ್ ಅಂದಮೇಲೆ ಟ್ರಾಫಿಕ್ ಇರೋದೆ, ಮನಸ್ಸು ಅಂದಮೇಲೆ ಆಲೋಚನೆಗಳು ಬರೋದೆ. ಓಕೆ, ಅದು ಧ್ಯಾನದ ಒಂದು ಭಾಗ ಅಂತಾನೆ ಅಂತ ಅನ್ಕೊಳ್ಳೋದು, ಕೂತ್ಕೊಳ್ಳೋದು, ಬಂದು ಹೋಗೋ ಆಲೋಚನೆಗಳನ್ನ ಗಮನಿಸ್ತಾ ಇರಿ. ಯಾವಾಗನ್ನ ಒಂದ್ಸರಿ ತೃಪ್ತಿಯ ಕ್ಷಣಗಳು ಉಂಟಾಗತ್ತೆ. ದಿನಾಗಲೂ ಧ್ಯಾನ ಮಾಡ್ತಾ ಇದ್ರೆ ಮನಸ್ಸು ಸಂತೋಷವಾಗ್ತದೆ, ಸಂಕಲ್ಪ ಇಲ್ಲದೇ ಇರಂತ ಇದರಲ್ಲಿ ಸ್ಥಿತಿಯಲ್ಲಿ ಬರುತ್ತೆ. ಇದಕ್ಕೆ ನಿಸ್ಸಂಕಲ್ಪ ಸುಖೀ ಭವ. ಅದಕ್ಕೆ ಗುರುಗಳು ಒಂದು ಮೀಟಿಂಗ್ ಅಲ್ಲಿ ಗುರುಗಳು ಹೇಳಿದ್ರು ಏನು ಅಂದ್ರೆ, ಧ್ಯಾನ ಆಗುತ್ತೆ ಇಲ್ವೋ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ 20 ನಿಮಿಷ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಪರಮಾತ್ಮನ ಜೊತೆಲಿ ಇದ್ದೀವಿ. ದ ಮೊಮೆಂಟ್ ವಿ ಕ್ಲೋಸ್ ಅವರ್ ಐಸ್ ವಿ ಆರ್ ವಿತ್ ದ ಸೆಲ್ಫ್. ಆ ಒಳಗಿನ ಪರಮಾತ್ಮನ ಜೊತೆಲಿ ಇರ್ತೀವಿ ನಾವು. ಅನುಭವ ಆಗೋದು ಬಿಡೋದು ಓಂ ನಮಃ ಶಿವಾಯ. ಆಮೇಲೆ ತವೈ ವಾಗ್ನತೋ ವಿಶ್ವಂ ತ್ವಮೇಕಃ ಪರಮಾರ್ಥಃ ತತ್ವೋನ್ಯೋ ನಾಸ್ತಿ ಸಂಸಾರಿ ನಾ ಸಂಸಾರಿ ಚ ಕಶ್ಚನ. ತವೈ ವಾಗ್ನತೋ ವಿಶ್ವಂ ತ್ವಮೇಕಃ ಪರಮಾರ್ಥಃ ತ್ವತ್ತೋನ್ಯೋ ನಾಸ್ತಿ ಸಂಸಾರಿ ನಾ ಸಂಸಾರಿ ಚ ಕಶ್ಚನ. ಯಥಾರ್ಥ ಏನು ಹೇಳುತ್ತೆ? ಕೇವಲ ನಿನ್ನ ಅಜ್ಞಾನದಿಂದ ಮಾತ್ರ ವಿಶ್ವವು ನಿನಗೆ ಈ ರೀತಿಯಾಗಿ ಕಾಣ್ತಾ ಇದೆ. ವಾಸ್ತವದಲ್ಲಿ ಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗ ನೀನು ಏಕಮಾತ್ರ ಆತ್ಮ. ನಿನ್ನಂತಹ ಸಂಸಾರಿ ಇನ್ನೊಬ್ಬರಿಲ್ಲ, ನಿನ್ನಂತಹ ಅಸಂಸಾರಿಯೂ ಇನ್ನೊಬ್ಬರಿಲ್ಲ. ಪ್ರಪಂಚವನ್ನು ಎರಡು ದೃಷ್ಟಿಯಲ್ಲಿ ನೋಡೋದು, ಒಂದು ಜ್ಞಾನದ ದೃಷ್ಟಿಯಿಂದ, ಇನ್ನೊಂದು ಅಜ್ಞಾನದ ದೃಷ್ಟಿಯಿಂದ. ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ? ಒಬ್ಬ ಸಂಸಾರಿಯಾದ ವ್ಯಕ್ತಿ ಏನು ಹೇಳ್ತಾನೆ? ಓ ನನಗೆ ಅದಿಷ್ಟ ಇದಿಷ್ಟ, ಅಲ್ಲಿ ಸುತ್ತಾಡ್ಕೊಂಬರೋದು ಇಷ್ಟ, ಈ ಥರ ಒಬ್ಬರೇ ಇರೋದೆಲ್ಲ ಆಶ್ರಮದಲ್ಲಿ ಇರೋವ್ರಿಗೆ ಏನೋ ನಾವೆಲ್ಲ ಈರುಳ್ಳಿ ತಿಂತೀವಿ, ನಿಮಗೆಲ್ಲ ಇದು ಬೇಕು, ನಾವು ಸಂಸಾರಿಗಳು ಪ್ರಪಂಚದಲ್ಲಿ ಇರುವವರು, ಈ ಥರ ಪಟ್ಟಿ ನಿಮ್ಮ ಹಣೆ ಮೇಲೆ ಹಚ್ಕೊಂಬೇಡಿ ಅಂತ ಹೇಳ್ತಾರೆ ಸಾಧಕರಿಗೆ ಗುರುಗಳು. ಇಲ್ಲಿ ಸಂಸಾರಿ ಅಸಂಸಾರಿ ಅಂತ ಯಾವುದೂ ಇಲ್ಲ. ನೀವು ಪ್ರಪಂಚವನ್ನು ಅಜ್ಞಾನದಿಂದ ನೋಡ್ತಾ ಇದ್ದೀರಾ, ಅದಕ್ಕೆ ಸಂಸಾರ ಕಾಣಿಸ್ತಾ ಇದೆ. ಪ್ರಪಂಚವನ್ನ ಜ್ಞಾನದಿಂದ ನೋಡಿ ಪರಮಾತ್ಮ ಕಾಣಿಸ್ತಾನೆ ಎಲ್ಲ ಜಾಗದಲ್ಲೂ. ಜ್ಞಾನದ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಿ, ಅಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಕಡೆ ಫ್ರಸ್ಟ್ರೇಷನ್ ಕಾಣಿಸುತ್ತೆ, ಎಲ್ಲ ಕಡೆ ಕೊಳಕು ಕಾಣಿಸುತ್ತೆ, ಎಲ್ಲ ಕಡೆ ಕ್ರೂರಿಗಳು ಕಾಣಿಸ್ತಾರೆ, ಎಲ್ಲಿ ನೋಡಿದ್ರು ಅಪ್ರಯೋಜಕರು ಕಾಣಿಸ್ತಾರೆ, ಯಾವುದೂ ಸರಿಯಾಗಿರೋದಿಲ್ಲ. ಇದು ಅಜ್ಞಾನದ ದೃಷ್ಟಿಯಿಂದ ನೋಡಿದಾಗ. ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರ ಒಳಗೂ ಅದೇ ಪರಮಾತ್ಮ ಇದ್ದಾನೆ, ಒಳಗೆ ಹೊರಗೆ ಎಲ್ಲ ಕಡೆ ಅವನೇ ನಡೆಸ್ತಾ ಇದ್ದಾನೆ ನಿಂತ್ಕೊಂಡು. ಇಲ್ಲಿದೆಯಪ್ಪ, ಅರ್ಥ ಆಗ್ತಾ ಇದೆಯಲ್ಲ? ನಾವೇನ್ ಮಾಡ್ತಾ ಇದೀವಿ? ಪ್ರಪಂಚವನ್ನ ಅಜ್ಞಾನದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಕೆಲವರು ಬಂದು ಹೇಳ್ತಾರಂತೆ, ಗುರುಗಳು ಅದೇ ಹೇಳ್ತಾರೆ, ಎಲ್ಲರೂ ನನ್ನನ್ನು ತುಂಬಾ ಉಪಯೋಗಿಸ್ಕೊಳ್ತಾರೆ. ಉಪಯೋಗಕ್ಕೆ ಬರ್ತಾ ಇದ್ದೀರಾ, ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಸಂತೋಷ ಪಡಿ. ನಿಮ್ಮನ್ನು ಪ್ರಯೋಜನಕ್ಕೆ ಬರಲಿಲ್ಲ ಅಂದ್ರೆ ಮೂಸ್ ಕೂಡ ನೋಡೋದಿಲ್ಲ ಜನ, ಅಂತ ಹತ್ರ ಕೂಡ ಬರೋದಿಲ್ಲ ಯಾರು, ಅಲ್ವಾ? ಇದು ಹೇಳ್ತಾ ಇದ್ದಾರೆ. ಉಪಯೋಗಕ್ಕೆ ಬರ್ತಾ ಇದೀವಿ ನಾವು, ಅದು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾರೋ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ತಲೆ ಕೆಡಿಸ್ಕೊಂಬೇಡಿ. ಜ್ಞಾನದ ದೃಷ್ಟಿಯನ್ನು ನೋಡಿದಾಗ, ಓ ಅಟ್ಲೀಸ್ಟ್ ಐ ಆಮ್ ಯೂಸ್ಫುಲ್ ಟು ದ ವರ್ಲ್ಡ್, ಪ್ರಪಂಚಕ್ಕೆ ಉಪಯೋಗ ಬರ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಎಲ್ಲ ಭೇದವನ್ನ ಕಿತ್ಬಿಸಾಕ್ತಾ ಇದ್ದಾರೆ ಒಳಗಡೆಯಿಂದ. ತ್ವತ್ತೋ ಅನ್ಯೋ ನಾಸ್ತಿ ಸಂಸಾರಿ ನಾ ಸಂಸಾರಿ ಚ ಕಶ್ಚನ. ನಿನ್ನಂತ ಸಂಸಾರಿ ಬೇರೊಬ್ಬರಿಲ್ಲ, ನಿನ್ನಂತ ಅಸಂಸಾರಿಯೂ ಅಲ್ಲವಿಲ್ಲ. ಸಂಸಾರಿ ಅಂದ್ರೆ ನೋಡಿ, ಇದರಲ್ಲಿ ಶಕ್ತಿಯ ಅನುಭವ ಆಗುತ್ತೆ, ಬಲಹೀನದ ಅನುಭವ ಆಗುತ್ತೆ, ಪವಿತ್ರದ ಅನುಭವ ಆಗುತ್ತೆ, ಅಪವಿತ್ರದ ಇದರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಇದೆಲ್ಲದರಲ್ಲೂ ಸಿಕ್ಕಾಕೊಂಡು ಒದ್ದಾಡಿ ಕೊನೆಯಲ್ಲಿ ಪರಮಾತ್ಮನನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದಾದ್ಮೇಲೆ ಇನ್ನೇನು ಎಕ್ಸ್ಪೀರಿಯನ್ಸ್ ಪರಮಾತ್ಮ ಸಿಗ್ತಾನೆ, ಆಮೇಲೆ ಇನ್ನೇನಿಲ್ಲ, ಹುಡ್ಕಾಡೋಕೆ ಇನ್ನೇನಿಲ್ಲ. ಇವಾಗ ಸಂಸಾರದಲ್ಲಿ ಇರೋರು ಏನು ಅನ್ಕೊಳ್ತಾರೆ? ನಾವು ಈ ಪ್ರಪಂಚದಲ್ಲಿ ಇದ್ದೀವಿ, ಇದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ, ಜ್ಞಾನ ನಮ್ಗಲ್ಲ ಅಂತ. ಇವರು ಅಂದ್ರೆ ಆ ಕಡೆ ಇರೋರು, ತುಂಬಾ ಜ್ಞಾನದಲ್ಲಿರೋರು, ಅವ್ರೇನು ಅನ್ಕೊಳ್ತಾರೆ? ಇವ್ರಿಗೆಲ್ಲ ಪ್ರಯೋಜನ ಇಲ್ಲ, ಇವ್ರನ್ನ ಜ್ಞಾನದಿಂದ ಆಚೆ ತಳ್ಬಿಡೋಣ. ಅದಕ್ಕೆ ಗುರುಗಳು ಏನ್ ಹೇಳ್ಕೊಳ್ತಾರೆ, ಏನಂತಾರೆ ಗೊತ್ತಾ? ಯಾರಾದರೂ ಸಾಧು ಸಂತರನ್ನು ನೋಡಿದಾಗ, ದೊಡ್ಡ ವ್ಯಕ್ತಿಗಳನ್ನು ನೋಡಿದಾಗ ನಾನೇನು ಅಲ್ಲ ಅಂತ ಅಂದ್ಕೊಂಬೇಡಿ. ಇಲ್ಲಾಂದ್ರೆ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಆಯ್ತು, ನಿಮ್ಮನ್ನೆಲ್ಲೋ ಪಾತಾಳಕ್ಕೆ ನುಗ್ಕೊಂಡ್ಬಿಟ್ಟಿದ್ದೀರ. ಅವರು ಸಂಸಾರದಲ್ಲೇ ಇದ್ದಾರೆ, ಅವರು ಪ್ರಪಂಚದಲ್ಲೇ ಇದ್ದಾರೆ. ಸಾಧು ಸಂತರು ಕೂಡ ಅವ್ರೇನು ಬೇರೆ ಲೋಕದಲ್ಲಿ ಇಲ್ಲ, ಅವರು ಈ ಭೂಮಿ ಮೇಲೇನೆ ಇದ್ದಾರೆ. ಹಂಗಂತೇಳಿ ಅವ್ರಿಗೆ ಅಹಂಕಾರದಿಂದ ವರ್ತಿಸ್ಬೇಕು ಅಂತ ಹೇಳ್ತಾ ಇಲ್ಲ ಗುರುಗಳು. ಅವ್ರ ಜೊತೆ ಅವ್ರನ್ನ ಗೌರವಿಸಬೇಡಿ ಅಂತ ಹೇಳ್ತಾ ಇಲ್ಲ, ಜನರ ಇದೆ ತಲೆ ಬಾಗಬೇಡಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಆದ್ರೆ ಅಲ್ಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗ್ಬಿಡ್ಬೇಡಿ, ನಿಮ್ಮ ಸ್ವಂತಿಕೆಯನ್ನು ಕಳ್ಕೊಂಬೇಡಿ ಅಲ್ಲಿ. ಅದಕ್ಕೆ ಗುರುಗಳು ಹೇಳ್ತಾ ಇದ್ರೆ, ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಬೇಡ ಅಂತ ಯಾಕೆ ಗುರುಗಳು ಹೇಳ್ತಾರೆ ಅಂದ್ರೆ, ಸಿಕ್ಕಾಕೊಂಡ್ಬಿಡ್ತೀರಾ.
ಸೊ ಆ ಸಂತರ ಹಿಂದೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಇವ್ರು ನೋಡೋಕೆ ತುಂಬ ಅಟ್ರಾಕ್ಷನ್ ಆಗಿದ್ದಾರೆ ಈ ಸಂತರು ಅಂತ ಅವರಿಂದ ಓಡೋದು. ಈ ಚಕ್ರದಲ್ಲೇ ಸುತ್ತಾಕೊಂಡಿರ್ತು. ಅವ್ರು ತುಂಬ ಆಕರ್ಷಕರಾಗಿದ್ದಾರೆ, ಇವ್ರು ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ, ಓಡ್ತಾ ಇದ್ರೆ ಮನಸ್ಸು ಯಾವಾಗ ಶಾಂತವಾಗೋದು ಹೇಳಿ? ಈ ಗುರು ಉತ್ತಮರ ಆ ಗುರು ಉತ್ತಮರ ಅಂತ ಸಿಕ್ಕಾಕೊಂಡಾಗ ಮತ್ತೆ ಸಿಕ್ಕಾಕೊಂಡು ಅಲ್ಲೇ ಇರ್ತೀವಿ. ಸೊ ಮತ್ತೆ ಅದರಲ್ಲಿ ಆ ಗುರುಗಳ ಹತ್ರ ಅಸೂಯೆ ಜಾಸ್ತಿ, ಇವ್ರ ಹತ್ರ ಕೆಟ್ಟ ಭಾವನೆ ಇದೆ, ಅಲ್ಲಿ ಹೋದ್ರೆ ಅವ್ರು ನಮಗೆ ಸಹಿಸಕ್ ಸಾಧ್ಯ ಇಲ್ಲ, ಅದಕ್ಕೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ನಾವು ಶಿಷ್ಯರು ಕಡಿಮೆ ಆಗ್ಬಿಟ್ಟಿದ್ರೆ ಅದಕ್ಕೂ ಯಾವ ಗುರುನು ಹಿಂಗೆ ಯೋಚನೆ ಮಾಡೋದಿಲ್ಲ. ಗುರುಗಳಿಗೆ ಬೇಕಾಗಿರೋದೇನು ಅಂದ್ರೆ ಅಲ್ಲಿ ಇಲ್ಲಿ ಹೋಗಿ ಯಾಕೆ ಸಿಕ್ಕಾಕೊಳ್ತೀರಾ? ಏನ್ ನೀವು ಪರಮಾತ್ಮ ಹುಡ್ಕಕ್ ಹೋಗ್ತಾ ಇದ್ದೀರಾ? ನಿಮ್ಮ ಒಳಗಡೆ ಇದನ್ನು ನೋಡ್ಕೊಳ್ಳಿ ಸರ್. ಅದೇ ಹೇಳ್ತಾ ಇದ್ದಾರೆ ಗುರುಗಳು, ನಿಮ್ಮ ಒಳಗಡೆ ಇದ್ದಾನೆ, ನೀವೇ ಪರಮಾತ್ಮನ ಒಂದು ಭಾಗ ಆಗಿದ್ದೀರಾ. ಭಿಕ್ಷುಕರಾಗಿ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಯಾಕೆ ಕುತ್ಕೊಳ್ತೀರಾ? ನಿಮ್ಮ ಕೃಪೆ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಯಾಕೆ ಬೇಡ್ತೀರಾ? ಅದಕ್ಕೆ ಹೇಳ್ತಾರೆ ಒಂದು ಕಪಾಳಕ್ಕೆ ಬಂದ್ಬಿಟ್ರೆ ಅದಕ್ಕೆ ಹೇಳ್ತಾರೆ ಬೇಕಾಗಿರೋದು ಒಂದು ಕಪಾಳ ಮೋಕ್ಷ. ನೀನೇ ಭಗವಂತನ ಒಂದು ಭಾಗ ಆಗಿದ್ದೀಯಾ, ಇಲ್ಲಿ ಕುಳಿತುಕೋ, ಇಷ್ಟು ಸಾಕು ಅಂತ ಹೇಳ್ತಾರೆ. ಅಂದ್ರೆ ಏನು, ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಇರಂಗೆ ಹಂಗೆ ನಿಲ್ಲಿಸ್ಬಿಡ್ತಾರೆ. ಈ ಮಾತುಗಳನ್ನೆಲ್ಲ ಕೇಳಿದಾಗ ಆತ್ಮಜ್ಞಾನ, ಆ ಅದ್ಭುತವಾದ ಉನ್ನತವಾದ ಜ್ಞಾನ ನಮ್ಮಲ್ಲಿ ಉದ್ಭವ ಆಗೋದಕ್ಕೆ, ಉದಯಿಸೋದಕ್ಕೆ ಏನು ಗುರುಗಳು ನಮ್ಮನ್ನ ಈ ತರ ಹಿಡಿದಿಡ್ತಾರೆ. ಅದಕ್ಕೆ ಅಷ್ಟಾವಕರ ಮಹರ್ಷಿಗಳು ಜನಕ ಮಹಾರಾಜರನ್ನ ಆ ಕಡೆ ಈ ಕಡೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ಹಂಗಂತೇಳಿ ಅಲ್ಲಿ ಇಲ್ಲಿ ಒಂದೊಂದ್ಸರಿ ಹೋಗ್ಬೇಕಾಗತ್ತೆ ನೋಡಿ. ಇದು ಇನ್ನೊಂದು ಎಕ್ಸ್ಟ್ರೀಮ್ ಅದು ತೋರಿಸ್ತಾ ಇದೆ. ಒಂದೊಂದ್ಸರಿ ಹೋಗ್ಬೇಕಾಗತ್ತೆ, ಯಾರೋ ಸಂತರು ಬಂದ್ಬಿಡ್ತಾರೆ, ನೀವು ಭೇಟಿ ಆಗ್ಬೇಕಾಗತ್ತೆ, ಯಾರೋ ಸಾಧುಗಳು ಬರ್ತಾರೆ, ಹೋಗ್ಬೇಕಾಗುತ್ತೆ. ಏನು ಅಲ್ಲಿ ವಿನಮ್ರತೆಯಿಂದ ಇರೋದು. ಹಾನರ್ ಎವ್ರಿಬಡಿ, ರೆಸ್ಪೆಕ್ಟ್ ಎವ್ರಿಬಡಿ, ಬಟ್ ಫಾಲೋ ಒನ್ ಪಾತ್. ಇದು ಗುರುಗಳು ಹೇಳಿರು. ಎಲ್ರನ್ನೂ ರೆಸ್ಪೆಕ್ಟ್ ಮಾಡಿ, ಎಲ್ರನ್ನೂ ಗೌರವದಿಂದ ನೋಡಿ, ಒಂದೇ ಒಂದು ಪಥವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಆಧ್ಯಾತ್ಮಿಕ ಪಥವನ್ನು. ಎಲ್ಲ ಜಾಗದಲ್ಲೂ ಹೋಗಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ಚರ್ ಆ ಥರ ಆಗ್ಬಾರ್ದು. ಅರ್ಥ ಆಗ್ತಾ ಇದೆಯಲ್ಲ? ಅವ್ರ ಜೊತೆ ಅಹಂಕಾರದಿಂದ ಇರಿ ಅಂತ ಹೇಳ್ತಾ ಇಲ್ಲ. ನಾನು ನಿಮ್ಮ ಆಸನದಲ್ಲೇ ಕೂತ್ಕೊಳ್ತೀನಿ, ನಿಮ್ಗೇನು ನಾನು ಕಡಿಮೆ ಇಲ್ಲ ಅಂತ ಆ ಥರ ಧೋರಣೆ ತೋರಿಸ್ಬೇಕಾಗಿಲ್ಲ. ಸೊ ಇದು ಗುರುಗಳು ಹೇಳ್ತಾ ಬರ್ತಾರೆ. ಅದಕ್ಕೆ ಯಾರಾದರೂ ಸಂತರನ್ನ ಭೇಟಿ ಮಾಡಿದಾಗ ಗೌರವಿಸಿ, ಆಧಾರದಿಂದ ವ್ಯವಹಾರ ಮಾಡಿ. ಆದರೆ ಹೋಗಿ ಬೇಡ್ಕೊಳ್ಬೇಡಿ ಅವ್ರ ಹತ್ರ, ನನಗೆ ಅದು ಮಾಡಿಕೊಡಿ, ಇದು ಮಾಡಿಕೊಡಿ, ಆಶೀರ್ವಾದ ಕೊಡಿ. ನಿಮ್ಗೇನು ಆಶೀರ್ವಾದ ಬೇಕೋ ಅದೆಲ್ಲ ಕೊಡಲಾಗಿದೆ ಆಲ್ರೆಡಿ. ಅತ್ಯುನ್ನತವಾದ ಆಶೀರ್ವಾದವನ್ನು ಕೊಡಲಾಗಿದೆ. ನಿಮ್ಮೊಳಗಡೆನೆ ಪರಮಾತ್ಮ ಇದ್ದಾನೆ, ನೀವು ಪರಮಾತ್ಮನ ಒಂದು ಭಾಗವಾಗಿದ್ದೀರಿ, ಇನ್ನೇನು ಬೇಕು? ಹಾಗಂತೇಳಿ ಅಹಂಕಾರದಿಂದ ವರ್ತಿಸಬೇಕು ಅಂತ ಹೇಳ್ತಾ ಇಲ್ಲ. ಪ್ರೇಮದಿಂದ ವ್ಯವಹಾರ ಮಾಡಿ. ನನಗೆ ಸಂಸಾರ ಇಲ್ಲ, ನಿಮ್ಗೆ ಸಂಸಾರ ಇದೆ, ಇದು ಮೂರ್ಖತನದ ಪರಮಾವಧಿ. ತುಂಬ ಉದ್ದ ಕೂದಲು ಬಿಟ್ಕೊಂಡಿದ್ದಾರೆ, ಗಡ್ಡ ಬಿಟ್ಕೊಂಡಿದ್ದಾರೆ, ಅರ್ಥ ಆಗ್ತಾ ಇದೆಯಲ್ಲ? ಅಥವಾ ತಲೆ ಪೂರ್ತಿ ಬೋಳಿಸ್ಬಿಟ್ಟಿದ್ದಾರೆ, ಕೌಪಿನ ಹಾಕೊಂಡಿದ್ದಾರೆ. ಇವರೆಲ್ಲ ಎಲ್ಲಿದ್ದಾರೆ? ಇವರು ಭೂಮಿ ಮೇಲೇನೆ ಇದ್ದಾರೆ, ಸಂಸಾರದಲ್ಲೇ ಇದ್ದಾರೆ ಅವರು ಕೂಡ, ಏನೋ. ಸೊ ಅದಕ್ಕೆ ಅವರು ಕೂಡ ಸಂಸಾರಿಗಳು ಆಗಿದ್ದಾರೆ, ಅಸಂಸಾರಿಗಳು ಆಗಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಎಲ್ಲ ಡಿವಿಷನ್ಸ್ ನಾವು ಮನಸ್ಸಿನಲ್ಲಿ ಮಾಡ್ಕೊಂಡಿರೋದು, ಇದನ್ನೆಲ್ಲ ಕಿತ್ತು ಬಿಸಾಕಿ ಇದರಿಂದ ಆಚೆ ಆಳವಾಗಿ ಆ ಚೈತನ್ಯದ, ನಾನೇ ಚೈತನ್ಯ ಅಂತ ತಿಳ್ಕೊಳ್ಳಿ. ನಾನೇ ಆ ಪರಮಾತ್ಮ. ನಾನೇ ಪರಮಾತ್ಮ ಅಂದ್ರೆ ಅವ್ನು ನನ್ನ ಒಳಗಡೆ ಇದ್ದಾನೆ ಅವನು ಅಂತ ಅದನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ಅಷ್ಟಾವಕರ ಗೀತೆ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು. ವೆರಿ ಗ್ರೇಟ್ಫುಲ್ ಟು ಯು. ಜೈ ಗುರುದೇವ್.